ಶ್ರೀ ಘಾಟಿ ಸುಬ್ರಹ್ಮಣ್ಯ ಪಾರಿ ದನಗಳ ಜಾತ್ರೆಗೆ ಪ್ರತಿ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಬರುವಂಥ ಪದ್ಧತಿ. ಇದು ಪುರಾತನವಾದದ್ದು, ಭಾಳ ಹಿಂದುಳಿದ ಕಾಲದಿಂದಲೂ ನಡ್ಕೊಂಬಂದಿರುವಂಥ ಜಾತ್ರೆ, ದೊಡ್ಡ ಜಾತ್ರೆ ಇದು. ಇಂಥ ದೊಡ್ಡ ಜಾತ್ರೆಯಲ್ಲಿ ಹೋದ ವರ್ಷ ಆಚೆ ವರ್ಷ ಗಂಟು ರೋಗ ಬಂದು ಸ್ಟಾಪ್ ಮಾಡಿದರು. ಆದರೆ ಲಾಸ್ಟ್ ಇಯರ್ ಕೂಡ ಭಾಳ ಅದ್ಭುತವಾಗಿ ಮಾಡಿದರು, ಬಟ್ ಅಷ್ಟು ಸಕ್ಸಸ್ ಆಗಲಿಲ್ಲ. ಆದರೆ ಈ ವರ್ಷ ಅದ್ಭುತವಾಗಿ ಎಲ್ಲ ದೇಶದ ನಾನಾ ಮೂಲೆಗಳಿಂದ, ರಾಜ್ಯದಿಂದ, ಎಲ್ಲ ಕಡೆಯಿಂದನೂ ಜೋಡಿ ಎತ್ತುಗಳು, ರಾಸುಗಳು ಬಂದಿದ್ದಾವೆ. ಈ ಸಾರಿ ದನಗಳ ಜಾತ್ರೆ ಅದ್ಭುತವಾಗಿ ಯಶಸ್ವಿಯಾಗಿದೆ. ಇನ್ನೇನು ನಾಳೆ ಎಂಡಾಗುತ್ತಿದ್ದು. ಈ ಸಮಯದಲ್ಲಿ ನಾವು ಪ್ರತಿ ವರ್ಷ ಏನು ಅನ್ಸಂತರ್ಪಣೆಯನ್ನು ರೈತರಿಗೋಸ್ಕರ ಮಾಡ್ತಾಯಿದ್ವಿ. ಈ ಹೋದ ವರ್ಷ 3 ದಿನಗಳ ಕಾಲ ಮಾಡಿದ್ವಿ, ಯಶಸ್ವಿಯಾಗಿತ್ತು. ಈ ಸಾರಿನೂ ಕೂಡ ನೆನ್ನೆ ಭಾನುವಾರ, ಸೋಮವಾರ, ಮಂಗಳವಾರ, ಈ ದಿನ ಇವತ್ತು ಕಡೆ ದಿನ 3 ದಿನ ಡೈಲಿ ರೈತರಿಗೆ ಮಧ್ಯಾಹ್ನದ ಊಟವನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಹಣ್ಣು ಹಂಪಲುಗಳನ್ನು ಮಧ್ಯಾಹ್ನದ ಮೇಲೆ ಊಟ ಆದಮೇಲೆ ಮಧ್ಯಾಹ್ನ 2 ಗಂಟೆ ಮೇಲೆ ಹಂಚ್ತೀವಿ. ಮತ್ತು ಪ್ರತಿದಿನ 2000 ನೀರು ಪಾಕೆಟ್ಗಳನ್ನು ಹಂಚ್ತಾ ಇದ್ದೀವಿ. ಇದು ಎಲ್ಲ ಜನಗಳಿಗೆ, ರೈತರಿಗೆ ಒಳ್ಳೆಯದಾಗಲಿ. ಯಾಕಂದರೆ ದೂರದಿಂದ ಬರ್ತಾರೆ ಜನ, ಅವ್ರಿಗೆ ಯಾವುದೇ ರೀತಿಯಂಥ ಊಟದ ವಿಚಾರವಾಗಲಿ, ನೀರಿನ ವಿಚಾರವಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಮ್ಮ ಕೈಲಾಗಿ ಸೇವೆಯನ್ನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಮತ್ತು ನಮ್ಮ ನಾಯಕರು ಹರೀಶ್ ಅವರು, ಸುರೇಶ್ ಅವರು ಆಗಿರ್ಬೋದು, ಅಣ್ಣವರೇ ಆಗಿರ್ಬೋದು, ಎಲ್ಲರ ಆಶೀರ್ವಾದದಿಂದ, ಸಹಕಾರದಿಂದ ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲೂ ಕೂಡ ನಮ್ಗೆ ಏನು ದೇವರು ಶಕ್ತಿ ಕೊಡ್ತಾನೆ, ಅಷ್ಟು ಶಕ್ತಿಯನ್ನು ಮೀರಿ ನಾವು ಕೆಲಸವನ್ನು, ಈ ಸೇವೆಯನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ.